ನಮಸ್ತೆ ಫ್ರೆಂಡ್ಸ್, ರಾಜ್ ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಭಾರತ್ ಹೆವಿ ಎಲೆಕ್ಟ್ರಿಕಲ್ ನೋಡಿ BHELದಿಂದ ನೇಮಕಾತಿ ನಡೀತಾ ಇದೆ ನೋಡಿ. ಸಂಪೂರ್ಣವಾಗಿ ಈ ಒಂದು ಹುದ್ದೆಗಳಿಗೆ ನೇರ ನೇಮಕಾತಿ ಇರುತ್ತೆ ನೋಡಿ. ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಇರಲ್ಲ, ಹಾಗೆ ನೇರ ನೇಮಕಾತಿ ಇರುತ್ತೆ ನೋಡಿ. ಇಲ್ಲಿ ನೋಡಿ, ಟ್ರೇಡ್ ವಾರು, ಪಿಟ್ಟರ್, ವೆಲ್ಡರ್, ಟರ್ನರ್ ಮತ್ತು ಮಷೀನಿಸ್ಟ್ ಈ ಒಂದು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ. 217 ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ. ಈ ಒಂದು ಹುದ್ದೆಗಳಿಗೆ ಬೋತ್ ಮೇಲ್ ಆ್ಯಂಡ್ ಫಿಮೇಲ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು. ITI ಮತ್ತು NCVT SCVT ಮಾಡಿದಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ. ITI ಕ್ಲಿಯರ್ ಮೆನ್ಷನ್ ಮಾಡಿದ್ದಾರೆ. ITI ಅಥವಾ NCVT ಮತ್ತು SCVT ಮಾಡಿದಂಥ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಬನ್ನಿ, ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸರ್ಕಾರಿ ಒಂದು ಇಲಾಖೆ ಆದಂಥ BHEL ಈ ಒಂದು ಸರ್ಕಾರಿ ಸಂಸ್ಥೆಯಿಂದ ನೇಮಕಾತಿಯಾಗಿರುತ್ತೆ. 354 ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ. ಈ ಒಂದು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ. ಹಾಗೇನ ಸಂಸ್ಥೆಯ ಹೆಸರು ಭಾರತ್ ಹೆವಿ ಎಲೆಕ್ಟ್ರಿಕಲ್ ಲಿಮಿಟೆಡ್ ಆಗಿರುತ್ತೆ. ಇನ್ನು 354 ಹುದ್ದೆಗಳಿದ್ದಾವೆ. ಉದ್ಯೋಗ ಸ್ಥಳ ತಿರುಚಿರಾಪಳ್ಳಿ ತಮಿಳುನಾಡು. ಇಲ್ಲಿ ಈ ಒಂದು ಉದ್ಯೋಗ ಸ್ಥಳ ಇರುತ್ತೆ. ಹಾಗೆ ಅಂತ ಅಭ್ಯರ್ಥಿಗಳು ಕರ್ನಾಟಕಕ್ಕೆ ನೀವು ಟ್ರಾನ್ಸ್ಫರ್ ಕೂಡ ತೆಗೆದುಕೊಳ್ಬೋದಾಗಿರುತ್ತೆ. ಹಾಗೆ ಹುದ್ದೆ ಹೆಸರು ಅಪ್ರೆಂಟಿಸಿಪ್ ಉದ್ಯೋಗಗಳಾಗಿರ್ತವೆ. ಸ್ಟಫೆಂಡ್ ಅಂತ 10,000ದಿಂದ 12,000ವರೆಗೆ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ನೋಡಿ. ಟ್ರೈನಿಂಗ್ ಆದ ನಂತರ ಈ ಒಂದು ಹುದ್ದೆಗಳು ಕಾಯಂ ಕೂಡ ಆಗುತ್ತವೆ. ಹಾಗೆ ಪೋಸ್ಟ್ ಹೆಸರು, ಪೋಸ್ಟ್ಗಳ ಸಂಖ್ಯೆ ಮತ್ತು ಸ್ಟಫೆಂಡ್ ನೋಡಿ. ಪದವೀಧರ ಅಪ್ರೆಂಟಿಸಿಪ್ 80 ಹುದ್ದೆಗಳಿದ್ದಾವೆ. ತಿಂಗಳಿಗೆ 12,000 ಇರುತ್ತೆ. ಹಾಗೆ ತಂತ್ರಜ್ಞ ಅಪ್ರೆಂಟಿಸಿಪ್ 57 ಹುದ್ದೆಗಳು 11,000 ಇರುತ್ತೆ. ಟ್ರೇಡ್ ಅಪ್ರೆಂಟಿಸಿಪ್ 217 ಹುದ್ದೆಗಳು 10,000ದಿಂದ 11,000ವರೆಗೆ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ನೋಡಿ. ಇದು ಟ್ರೈನಿಂಗ್ನಲ್ಲಿ ಇರುತ್ತೆ. ಟ್ರೈನಿಂಗ್ ಮುಗಿದ ನಂತರ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ. ಹಾಗೆ ಇನ್ನು ಟ್ರೇಡ್ಗಳ ಹೆಸರು ಮತ್ತು ಪೋಸ್ಟ್ಗಳ ಸಂಖ್ಯೆ ನೋಡಿ. ಪಿಟ್ಟರ್ 120 ಇದ್ದರೆ, ವೆಲ್ಡರ್ 73, ಹಾಗೆ ಟರ್ನರ್ 2, ಯಂತ್ರಶಿಲ್ಪಿ 22, ಟೀಮ್ ಮೆಕ್ಯಾನಿಕ್ 49, ಹಾಗೂ TA ಸಿವಿಲ್ ಇಂಜಿನಿಯರಿಂಗ್ 8, ಹಾಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 64, GE ಸಿವಿಲ್ ಇಂಜಿನಿಯರಿಂಗ್ 16 ಹುದ್ದೆಗಳಿದೆ ನೋಡಿ. ಹಾಗೇನೆ ಇಲ್ಲಿ ನೋಡಿ, ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಪದವೀಧರ ಅಪ್ರೆಂಟಿಸಿಪ್ PUC ಹಾಗೂ ಎನಿ ಡಿಗ್ರಿ ಯಾವುದೇ ಒಂದು ಪದವಿ ಮಾಡಿಕೊಂಡಿದ್ದರೂ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ತಂತ್ರಜ್ಞ ಅಪ್ರೆಂಟಿಸಿಪ್ SLC ಮತ್ತು ಡಿಪ್ಲೊಮಾ, ಯಾವುದೇ ಡಿಪ್ಲೊಮಾ ಕೇಳಿದ್ದಾರೆ. ಟ್ರೇಡ್ ಅಪ್ರೆಂಟಿಸಿಪ್ SLC ಮತ್ತು ITI ಆದಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ವಯೋಮಿತಿಯನ್ನು ನೋಡೋದಾದರೆ 18ರಿಂದ 27 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು. OBC ಅಭ್ಯರ್ಥಿಗಳಿಗೆ 3 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇದ್ದರೆ, SC/ST ಅಭ್ಯರ್ಥಿಗಳಿಗೆ 5 ವರ್ಷ ಇರುತ್ತೆ. PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ. ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರಲ್ಲ, ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಇರಲ್ಲ ನೋಡಿ. ಫ್ರೀಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೆ ಆಯ್ಕೆ ಪ್ರಕ್ರಿಯೆ ನೋಡಿ, ಅರ್ಹತಾ ಪಟ್ಟಿಯನ್ನು ಚೆಕ್ ಮಾಡ್ತಾರೆ. ಆಯಿತು, ಇಷ್ಟೇ ಇರುತ್ತೆ. ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಆಗಲಿ, ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಆಗಲಿ ಇರಲ್ಲ. ಇನ್ನು 31 ಮೇ 2025 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಅರ್ಜಿ ಸಲ್ಲಿಸುವಾಗ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು ಮತ್ತು ನಿಮ್ಮ ಒಂದು ಫೋಟೋ ಹಾಗೂ ಎಜುಕೇಷನಲ್ ಡಾಕ್ಯುಮೆಂಟ್ಸ್ ಇಷ್ಟನ್ನು ತೆಗೆದುಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬೇಕು. SLC, PUC, ITI ಮತ್ತು ಡಿಪ್ಲೊಮಾ ಮಾಡಿದಂಥ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಈ ಒಂದು ಹುದ್ದೆಗಳಿಗೆ ಡೈರೆಕ್ಟಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು. ನೇರ ನೇಮಕಾತಿ ಇರುತ್ತೆ ನೋಡಿ. ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಆಗಲಿ, ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಆಗಲಿ ಇರಲ್ಲ. ಫ್ರೆಂಡ್ಸ್, ಭಾರತ್ ಹೆವಿ ಎಲೆಕ್ಟ್ರಿಕಲ್ ನೋಡಿ BHELದಿಂದ ನೇಮಕಾತಿ ನಡೀತಾ ಇದೆ ನೋಡಿ. ಸಂಪೂರ್ಣವಾಗಿ ಈ ಒಂದು ಹುದ್ದೆಗಳಿಗೆ ನೇರ ನೇಮಕಾತಿ ಇರುತ್ತೆ ನೋಡಿ. ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಇರಲ್ಲ, ಹಾಗೆ ನೇರ ನೇಮಕಾತಿ ಇರುತ್ತೆ ನೋಡಿ. ಇಲ್ಲಿ ನೋಡಿ, ಟ್ರೇಡ್ ವಾರು, ಪಿಟ್ಟರ್, ವೆಲ್ಡರ್, ಟರ್ನರ್ ಮತ್ತು ಮಷೀನಿಸ್ಟ್ ಈ ಒಂದು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ. 217 ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ. ಈ ಒಂದು ಹುದ್ದೆಗಳಿಗೆ ಬೋತ್ ಮೇಲ್ ಆ್ಯಂಡ್ ಫಿಮೇಲ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು. ITI ಮತ್ತು NCVT SCVT ಮಾಡಿದಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ. ITI ಕ್ಲಿಯರ್ ಮೆನ್ಷನ್ ಮಾಡಿದ್ದಾರೆ. ITI ಅಥವಾ NCVT ಮತ್ತು SCVT ಮಾಡಿದಂಥ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಬನ್ನಿ, ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸರ್ಕಾರಿ ಒಂದು ಇಲಾಖೆ ಆದಂಥ BHEL ಈ ಒಂದು ಸರ್ಕಾರಿ ಸಂಸ್ಥೆಯಿಂದ ನೇಮಕಾತಿಯಾಗಿರುತ್ತೆ. 354 ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ. ಈ ಒಂದು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ. ಹಾಗೇನ ಸಂಸ್ಥೆಯ ಹೆಸರು ಭಾರತ್ ಹೆವಿ ಎಲೆಕ್ಟ್ರಿಕಲ್ ಲಿಮಿಟೆಡ್ ಆಗಿರುತ್ತೆ. ಇನ್ನು 354 ಹುದ್ದೆಗಳಿದ್ದಾವೆ. ಉದ್ಯೋಗ ಸ್ಥಳ
ತಿರುಪ ತಿರುಚನಾರಪಳ್ಳಿ ತಮಿಳುನಾಡು ತಿರುಚಿರಾಪಳ್ಳಿ ತಮಿಳುನಾಡು ಇಲ್ಲಿ ಈ ಒಂದು ಉದ್ಯೋಗ ಸ್ಥಳ ಇರುತ್ತೆ. ಹಾಗೆ ಒಂದು ಅಭ್ಯರ್ಥಿಗಳು ಕರ್ನಾಟಕಕ್ಕೆ ನೀವು ಟ್ರಾನ್ಸ್ಫರ್ ಕೂಡ ತೆಗೆದುಕೊಳ್ಬೋದಾಗಿರುತ್ತೆ. ಹಾಗೆ ಹುದ್ದೆ ಹೆಸರು ಅಪ್ರೆಂಟಿಸಿಪ್ ಉದ್ಯೋಗಗಳಾಗಿರ್ತವೆ. ಸ್ಟಫೆಂಡ್ ಅಂತ 10,000ದಿಂದ 12,000ವರೆಗೆ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ನೋಡಿ. ಟ್ರೈನಿಂಗ್ ಆದ ನಂತರ ಈ ಒಂದು ಹುದ್ದೆಗಳು ಕಾಯಂ ಕೂಡ ಆಗುತ್ತವೆ. ಹಾಗೆ ಪೋಸ್ಟ್ ಹೆಸರು, ಪೋಸ್ಟ್ಗಳ ಸಂಖ್ಯೆ ಮತ್ತು ಸ್ಟೆಪೆಂಡ್ ನೋಡಿ. ಪದವೀಧರ ಅಪ್ರೆಂಟಿಸಿಪ್ 80 ಹುದ್ದೆಗಳಿದ್ದಾವೆ. ತಿಂಗಳಿಗೆ 12,000 ಇರುತ್ತೆ. ಹಾಗೆ ತಂತ್ರಜ್ಞ ಅಪ್ರೆಂಟಿಸಿಪ್ 57 ಹುದ್ದೆಗಳು 11,000 ಇರುತ್ತೆ. ಟ್ರೇಡ್ ಅಪ್ರೆಂಟಿಸಿಪ್ 217 ಹುದ್ದೆಗಳು 10,000ದಿಂದ 11,000ವರೆಗೆ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ನೋಡಿ. ಇದು ಟ್ರೈನಿಂಗ್ನಲ್ಲಿ ಇರುತ್ತೆ. ಟ್ರೈನಿಂಗ್ ಮುಗಿದ ನಂತರ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ. ಹಾಗೆ ಇನ್ನು ಟ್ರೇಡ್ಗಳ ಹೆಸರು ಮತ್ತು ಪೋಸ್ಟ್ಗಳ ಸಂಖ್ಯೆ ನೋಡಿ. ಪಿಟ್ಟರ್ 120 ಇದ್ದರೆ, ವೆಲ್ಡರ್ 73, ಹಾಗೆ ಟರ್ನರ್ 2, ಯಂತ್ರಶಿಲ್ಪಿ 22, ಟೀಮ್ ಮೆಕ್ಯಾನಿಕ್ 49, ಹಾಗೂ TA ಸಿವಿಲ್ ಇಂಜಿನಿಯರಿಂಗ್ 8, ಹಾಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 64, GE ಸಿವಿಲ್ ಇಂಜಿನಿಯರಿಂಗ್ 16 ಹುದ್ದೆಗಳಿದೆ ನೋಡಿ. ಹಾಗೇನ ಇಲ್ಲಿ ನೋಡಿ, ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಪದವೀಧರ ಅಪ್ರೆಂಟಿಸಿಪ್ PUC ಹಾಗೂ ಎನಿ ಡಿಗ್ರಿ ಯಾವುದೇ ಒಂದು ಪದವಿ ಮಾಡಿಕೊಂಡಿದ್ದರೂ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ತಂತ್ರಜ್ಞ ಅಪ್ರೆಂಟಿಸಿಪ್ SLC ಮತ್ತು ಡಿಪ್ಲೊಮಾ ಯಾವುದೇ ಡಿಪ್ಲೊಮಾ ಕೇಳಿದ್ದಾರೆ. ಟ್ರೇಡ್ ಅಪ್ರೆಂಟಿಸಿಪ್ SLC ಮತ್ತು ITI ಆದಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ವಯೋಮಿತಿಯನ್ನು ನೋಡೋದಾದರೆ 18ರಿಂದ 27 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು. OBC ಅಭ್ಯರ್ಥಿಗಳಿಗೆ 3 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇದ್ದರೆ, SC ST ಅಭ್ಯರ್ಥಿಗಳಿಗೆ 5 ವರ್ಷ ಇರುತ್ತೆ. PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ. ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರಲ್ಲ, ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಇರಲಿಲ್ಲ ನೋಡಿ. ಫ್ರೀಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೆ ಆಯ್ಕೆ ಪ್ರಕ್ರಿಯೆ ನೋಡಿ, ಅರ್ಹತಾ ಪಟ್ಟಿಯನ್ನು ಚೆಕ್ ಮಾಡ್ತಾರೆ. ಆಯಿತು, ಇಷ್ಟೇ ಇರುತ್ತೆ. ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಆಗಲಿ, ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಆಗಲಿ ಇರಲ್ಲ. ಇನ್ನು 31 ಮೇ 2025 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಅರ್ಜಿ ಸಲ್ಲಿಸುವಾಗ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು ಮತ್ತು ನಿಮ್ಮ ಒಂದು ಫೋಟೋ ಹಾಗೂ ಎಜುಕೇಷನಲ್ ಡಾಕ್ಯುಮೆಂಟ್ಸ್ ಇಷ್ಟನ್ನು ತೆಗೆದುಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬೇಕು. SLC PUC ITI ಮತ್ತು ಡಿಪ್ಲೊಮಾ ಮಾಡಿದಂಥ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಈ ಒಂದು ಹುದ್ದೆಗಳಿಗೆ ಡೈರೆಕ್ಟಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು. ನೇರ ನೇಮಕಾತಿ ಇರುತ್ತೆ ನೋಡಿ. ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಆಗಲಿ, ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಆಗಲಿ ಇರಲ್ಲ.